ಕಾಂಗ್ರೆಸ್ಸಿನ ಅಭ್ಯರ್ಥಿ ಸೋಮವಾರ 23ರಂದು 12:30ರಿಂದ 2:30 ಗಂಟೆ ಒಳಗಡೆ ನಾಮನಿರ್ದೇಶನ ಮಾಡ್ತಾಯಿದ್ದಾರೆ. ನಾಮನಿರ್ದೇಶನಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳು, ಕರ್ನಾಟಕ ರಾಜ್ಯದ ಹಲವಾರು ಕ್ಯಾಬಿನೆಟ್ ಸಚಿವರು ಬರ್ತಾ ಇದ್ದಾರೆ. ಅದಕ್ಕಾಗಿ ಹಾಗೂ ಚುನಾವಣೆ ಪೂರ್ವಭಾವಿ ತಯಾರಿಗಾಗಿ ನಮ್ಮ ಕಾರ್ಯಕರ್ತರ ಮೀಟಿಂಗ್ ಇವತ್ತು ನಮ್ಮ ಹಿರಿಯರಾದಂಥ ನಂಜಯ್ಯನ ಮಠ ಸಾಹೇಬರು, ಜೆ.ಟಿ. ಪಾಟೀಲ್ ಸಾಹೇಬರು, ಶರಣಯ್ಯ ಸಾಹೇಬರು, ನಮ್ಮ ತಪ್ಪಿಶೆಟ್ಟಿ ಅವರು, ನಾಗರಾಜ್ ಹತ್ಲಿ ಅವರು, ಯುವ ಕಾಂಗ್ರೆಸ್ಸಿನ ಅಧ್ಯಕ್ಷರು ರೆಡ್ಡಿಯವರು, ವೀರಪ್ಪ ಮ್ಯಾಗಿರವರು, ಎಲ್ಲರೂ ಹಿರಿಯ ನಾಯಕರು ಬಂದಿದ್ದಾರೆ ಹಾಗೂ ಕಾರ್ಯಕರ್ತರು ಬಂದಿದ್ದಾರೆ. ಈ ಚುನಾವಣೆ ಬಹುತೇಕ ಕಾಂಗ್ರೆಸ್ಸಿನ ಗೆಲುವಿಗೆ ಏನು ತೊಂದರೆ ಇಲ್ಲ. ಹಲವಾರು ನಾಯಕರ ಜೊತೆಗೂಡಿಸ್ಕೊಂಡು ಚುನಾವಣೆ ಮಾಡ್ತಕ್ಕಂಥದ್ದು, ಎಚ್.ವೈ. ಮೇಟಿಯವರು ಮಾಡ್ತಕ್ಕಂಥ ಅಭಿವೃದ್ಧಿ ಕೆಲಸಗಳು, ಅವ್ರು ನಡೆದು ಬಂದಂಥ ದಾರಿ, ಕಾರ್ಯಕರ್ತರಿಗೆ ಕೊಡ್ತಕ್ಕಂಥ ಗೌರವ, ಇವೆಲ್ಲವನ್ನು ಗಮನದಲ್ಲಿಟ್ಟುಕೊಂಡು ನಾವೆಲ್ಲ ಲೆಕ್ಕಾಚಾರ ಮಾಡಿದಾಗ ಚುನಾವಣೆ ಗೆಲುವು ಖಚಿತ. ನಾಳೆ ಇವೆಲ್ಲವೂ ಯಾವುದು ಅವರ ಅಭಿವೃದ್ಧಿ ಕೆಲಸಗಳಂದರೆ ಮೇಜರ್ ಆಗಿ ಮೆಡಿಕಲ್ ಕಾಲೇಜ್ಗಳನ್ನು ತರ್ತಕ್ಕಂಥದ್ದು, ಬಹುಶಃ ಇದು ಭಾಳ ಮಧ್ಯಮ ವರ್ಗ ಹಾಗೂ ಬಡವರಿಗೆ ಸಹಾಯ ಆಗ್ತಕ್ಕಂಥದ್ದು. ಹಾಗೂ ಈ ಭಾಗದ ಬಹುದಿನಗಳ ಬೇಡಿಕೆ ಆದಂಥ ಸಂತ್ರಸ್ತರ ಗೋಳು, ಇವತ್ತು ಮುಳುಗಡೆ ಆಗ್ತಕ್ಕಂಥ ರೈತರಿಗೆ ಪರ್ ಎಕರೆ 40 ಲಕ್ಷ ಹಾಗೂ 30 ಲಕ್ಷನ ಡ್ರೈಲ್ಯಾಂಡ್ ಕೊಡ್ತಕ್ಕಂಥ ಕಾರ್ಯಕ್ರಮಗಳು, ಕುಡಿಯುವ ನೀರಿನ ಕಾರ್ಯಕ್ರಮಗಳು ಹಾಗೂ BTDಗೆ ಒಟ್ಟು 2,000 ಮೇಲ್ಪಟ್ಟು ಖರ್ಚು ಮಾಡಿದ್ರ ಜೊತೆಗೆ 1,200 ಕೋಟಿ ರೂಪಾಯಿಗಳನ್ನು ಬಿಡುಗಡೆ ಮಾಡಿದ್ದೀವಿ. ಹೀಗೆ ಅಭಿವೃದ್ಧಿ ಕೆಲಸಗಳ ಗಮನದಲ್ಲಿಟ್ಟುಕೊಂಡು, ಅವರ ನಡವಳಿಕೆಯನ್ನು ಗಮನದಲ್ಲಿಟ್ಟುಕೊಂಡು ನಾವು ವಿಚಾರ ಮಾಡಿದಾಗ ಚುನಾವಣೆ ಗೆಲುವು ಖಚಿತ ಅನ್ನಿಸ್ತದೆ. ಅದಕ್ಕೆ ಪೂರ್ವಭಾವಿ ತಯಾರಿಯಾಗಿ, ನಾಮನಿರ್ದೇಶನ ಪೂರ್ವಭಾವಿ ತಯಾರಿಗಾಗಿ ನಾವು ಇವತ್ತು ಎಲ್ಲ ಕಾರ್ಯಕರ್ತರನ್ನು ನಾವು ಕರೆದಿದ್ದೀವಿ. ಆ ಪೂರಕವಾದ ಮೀಟಿಂಗ್ ಇವತ್ತು ಆಗ್ತಾಯಿದೆ. ಅಭ್ಯರ್ಥಿ ಇಮಿಡಿಯೇಟ್ ಇವತ್ತು ಆ 2 ತಾಸಿನಲ್ಲಿ ಅನೌನ್ಸ್ ಆಗುತ್ತೆ. ಗಂಟೆ ಏನಿಲ್ಲ, ಇಲ್ಲಿ ಇಮಿಡಿಯೇಟಿಗೆ ಅನೌನ್ಸ್ ಆಗುತ್ತೆ. ಅದಕ್ಕಾಗಿ ಡಿಲೇ ಆಗಿದೆ, ನಾನು ಹುಟ್ಟಿನ ಅದನ್ನು. ಆದರೆ ನಾನು ಈಗಲೇ ಮಾತಾಡಿದ್ದೀನಿ, ಅದನ್ನು ನೋಡ್ಕೊತ ಕೂತ್ಕೊಬೇಡಿ, ಇದನ್ನು ಅನೌನ್ಸ್ ಮಾಡಿ ಅಂತ ಹೇಳಿದ್ದೀನಿ. ಮೋಸ್ಟ್ಲಿ ಅನೌನ್ಸ್ ಆಗುತ್ತೆ. ನಮ್ಮಲ್ಲಿ ಏನು ಕಲಹ ಇಲ್ಲ. ಸಹಜವಾಗಿ ಕಾಂಪಿಟೇಷನ್ ಎಲ್ಲ ಕಡೆ ಇದ್ದೇ ಇರುತ್ತೆ. ಆ ರೀತಿ ನಮ್ಮಲ್ಲಿ ಎಲೆಕ್ಷನ್ ಟಿಕೆಟ್ ಎಫೆಕ್ಟ್ ಇದೆ ಇಲ್ಲ ಅಂತ ಹೇಳೋದಿಲ್ಲ. ಅದನ್ನು ಮುಖ್ಯಮಂತ್ರಿಗಳು ತಿಳಿಗೊಳಿಸಿದ್ದಾರೆ. ಮುಖ್ಯಮಂತ್ರಿಗಳು ಯಾರಿಗೆ ಹೇಳ್ತಾರೆ, ನಮ್ಮ ಅಧ್ಯಕ್ಷರು ಯಾರಿಗೆ ಹೇಳ್ತಾರೆ, ಅದಕ್ಕೆ AICC ಅವ್ರು ಯಾರು ಹೇಳ್ತಾರೆ ಅದನ್ನು ಒಪ್ಕೋತೀವಿ ಅಂತ ಹೇಳಿ ಬಂದಿದ್ದಾರೆ. ಆ ರೀತಿ ಒಪ್ಕೊಂಡು ಕೆಲಸ ಮಾಡ್ತಾರೆ. ಗೊಂದಲ ಏನಿಲ್ಲ, ಎಲ್ಲ ಸಹಜ. ನಮ್ದು ಇವೆಲ್ಲ ರುಟೀನ್ ಅಲ್ಲ, ಏನು ಹೊಸದಾಗಿದೆ. ನಮ್ಮದು ಜನರಲ್ ಎಲೆಕ್ಷನ್ ಟೈಮ್ದಾಗೂ ನಮ್ಮನ್ನು ಕರೀತಾರೆ, ಮತ್ತೊಬ್ಬರನ್ನು ಕರೀತಾರೆ, ಕರೆದು ಕೂಡಿಸಿ ಚುನಾವಣೆ ಗೆಲುವಿಗೆ ಏನು ಬೇಕಾದ್ರೂ ಮಾಡ್ತಾರೆ. ಬೇಕಲ್ಲ, ಯಾವುದು ಎಲ್ಲರೂ ಕೇಳ್ತಕ್ಕಂಥದ್ದು ಸಹಜವಾಗಿ. ಪ್ರಜಾಪ್ರಭುತ್ವ ವ್ಯವಸ್ಥೆ ಟಿಕೆಟ್ ಕೇಳೋದೇನು ತಪ್ಪಲ್ಲ. ಅನೌನ್ಸ್ಮೆಂಟ್ ಮಾಡ್ತಿದ್ದೇವೆ, ಇವತ್ತೇ ಅನೌನ್ಸ್ ಮಾಡ್ತಿದ್ದೇವೆ. ಇವತ್ತೇ ಈಗಲೇ ನನಗೆ ಬಂದ ನ್ಯೂಸ್ ಪ್ರಕಾರ ಆದ್ನೆ. ನಾವು ನಮ್ಮ AICC ಬರಬೇಕಿಲ್ಲ, ನ್ಯೂಸ್ ನನಗೆ ಬಂದ ನ್ಯೂಸ್ ಪ್ರಕಾರ ಅನೌನ್ಸ್ ಮಾಡ್ತೀವಿ ಅಂತ ಹೇಳಿದೆ.